ಸರೋಜಾದೇವಿ ನಟಿಸಿದ್ದ ಕೊನೆಯ ಕನ್ನಡ ಸಿನಿಮಾ ಇದು. ಗೊತ್ತಾದ್ರೆ ಖಂಡಿತ ಮನಸ್ಸಿಗೆ ಬೇಜಾರಾಗುತ್ತೆ. ಕನ್ನಡ ಚಿತ್ರರಂಗದ ಸುವರ್ಣ ಯುಗಕ್ಕೆ ವಿದಾಯ ಹೇಳುವ ಮತ್ತೊಂದು ದುಃಖದ ಸುದ್ದಿ. ಬೆಳ್ಳಿ ತೆರೆಯ ಮೇಲೆ ತಮ್ಮ ಮಾತನಾಡುವ ಕಣ್ಣುಗಳಿಂದಲೇ ಕೋಟ್ಯಾಂತರ ಜನರ ಮನಗೆದ್ದ ಅಭಿನಯ ಶಾರದೆ ಬಿ ಸರೋಜಾದೇವಿಯವರು ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಕನ್ನಡ ಚಿತ್ರರಂಗದ ದಂತಕಥೆಯೊಂದು ಕಣ್ಮರೆಯಾದಂತೆ ಒಂದು ಯುಗವೇ ಅಂತ್ಯವಾದಂತೆ ಭಾಸವಾಗ್ತಾ ಇದೆ. ಸರೋಜಾದೇವಿ ಅವರ ನಿಧನವು ಕೇವಲ ಒಬ್ಬ ನಟಿಯ ನಿರ್ಗಮನವಲ್ಲ, ಅದು ಕನ್ನಡ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವೇ ನಮ್ಮನ್ನ ಅಗಲಿದಂತೆ. 1955ರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಸರೋಜಾದೇವಿ ಅವರು ಮತ್ತೆಂದು ಹಿಂದಿರುಗಿ ನೋಡ್ಲೇ ಇಲ್ಲ. ಮುಂದಿನ 3 ದಶಕಗಳ ಕಾಲ ಇವರು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗವನ್ನ ತಮ್ಮ ಅದ್ಭುತ ಅಭಿನಯದಿಂದ ಆಳಿದ್ರು. ಆದ್ರೆ ಇಲ್ಲಿ ಮತ್ತೊಂದು ಬೇಸರದ ಸಂಗತಿ ಅಂದ್ರೆ ಬಿ ಸರೋಜಾದೇವಿಯವರು ಕೊನೆಯದಾಗಿ ಕನ್ನಡದಲ್ಲಿ ಅಪ್ಪು ಜೊತೆ ನಟಿಸಿದ್ರು. 2019ರಲ್ಲಿ ತೆರೆ ಕಂಡ ನಟ ಸಾರ್ವಭೌಮ ಸಿನಿಮಾದಲ್ಲಿ ನಟಿಸಿದ್ರು. ಇಂದು ಇಬ್ಬರು ಕೂಡ ನಮ್ಮ ಜೊತೆ ಇಲ್ಲ. ಅಪ್ಪು ಹೋದ ನೋವನ್ನೇ ಇನ್ನೂ ಕೂಡ ಅರಗಿಸಿಕೊಳ್ಳೋಕೆ ಅಭಿಮಾನಿಗಳಿಗೆ ಕನ್ನಡ ಸಿನಿಮಾ ರಂಗಕ್ಕೆ ಆಗ್ತಾ ಇಲ್ಲ. ಹೀಗಿರುವಾಗಲೇ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಅಣ್ಣವರ ಜೊತೆಯೂ ಸರೋಜಾದೇವಿಯವರು ನಟಿಸಿದ್ರು. ಕನ್ನಡದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸರೋಜಾದೇವಿ ಅವರ ಜೋಡಿ ಅಂದ್ರೆ ಅದು ಗೆಲುವಿನ ಸೂತ್ರವೇ ಆಗಿತ್ತು. ಕಿತ್ತೂರು ಚೆನ್ನಮ್ಮನಾಗಿ ಅವರ ಗತ್ತು, ಸ್ಕೂಲ್ ಮಾಸ್ಟರ್ ಚಿತ್ರದ ಮುಗ್ಧತೆ, ಅಮರ ಶಿಲ್ಪಿ ಜಕಣಾಚಾರ್ಯ ಚೆಲುವು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಭಿನಯಕ್ಕೊಂದು ಹೊಸ ಭಾಷ್ಯ ಬರೆದವರು. ಸರೋಜಾದೇವಿ ಅವರ ಯಶಸ್ಸಿನ ಗುಟ್ಟು ಅವರ ಸೌಂದರ್ಯ ಮಾತ್ರವಾಗಿರಲಿಲ್ಲ, ಪಾತ್ರಗಳಿಗೆ ಜೀವ ತುಂಬುವ ಅವರ ಸಾಮರ್ಥ್ಯ ಅನನ್ಯವಾಗಿತ್ತು. ದುಃಖದ ದೃಶ್ಯಗಳಲ್ಲಿ ಕಣ್ಣೀರು ಹಾಕದೆ ಕೇವಲ ಕಣ್ಣಿನ ನೋಟದಲ್ಲೇ ನೋವನ್ನ ವ್ಯಕ್ತಪಡಿಸ್ತಾ ಇದ್ದ ಅವರ ನಟನೆಗೆ ಅಭಿನಯ ಶಾರದೆ ಎಂಬ ಬಿರುದು ತಾನಾಗಿಯೇ ಒಲಿದು ಬಂದಿತ್ತು. ಸರೋಜಾದೇವಿಯ ನಗು, ನಾಟ್ಯ, ಸಂಭಾಷಣೆ ಹೇಳುವ ರೀತಿ ಎಲ್ಲವೂ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಅವರು ಕೇವಲ ನಟಿಯಾಗಿರ್ಲಿಲ್ಲ, ಅದೆಷ್ಟೋ ಯುವತಿಯರಿಗೆ ಸ್ಫೂರ್ತಿಯಾಗಿದ್ರು. ಪದ್ಮಭೂಷಣ, ಪದ್ಮಶ್ರೀ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದ ಸರೋಜಾದೇವಿ ಅವರು ಭೌತಿಕವಾಗಿ ಅಗಲಿದ್ರು. ಅವರ 100 ಚಿತ್ರಗಳು ಮತ್ತು ಅಮರ ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ಜೀವಂತವಾಗಿರ್ತಾರೆ. ಅಭಿನಯ ದೇವತೆಗೆ ನಮ್ಮೆಲ್ಲರ ಭಾವಪೂರ್ಣ ವಿದಾಯ.